ಎಲ್ಲರಿಗೂ ನಮಸ್ಕಾರ. ಡಿಡಿ ಟಿವಿಯ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ಬಿಗ್ ಬಾಸ್ ಸೀಸನ್ ಶುರುವಾಗೇ ಬಿಡ್ತು. ಕಂಟೆಸ್ಟೆಂಟ್ ಗಳ ಬಗ್ಗೆ ತುಂಬಾ ಜನಕ್ಕೆ ತುಂಬಾ ಸ್ವಲ್ಪ ಬೇಜಾರಾಗಿದೆ. ಏನಕ್ಕಂದ್ರೆ ಕಂಟೆಸ್ಟೆಂಟ್ ಅಷ್ಟು ಸ್ಟ್ರಾಂಗೆಸ್ಟ್ ಇಲ್ಲ, ಯಾರು ತುಂಬಾನೇ ಒಂದು ಪ್ರೊಟಿಕಲ್ ಆಗಿ ಗೇಮ್ ಆಡ್ತಾ ಇಲ್ಲ, ತುಂಬಾ ಲೋ ಕಂಟೆಸ್ಟೆಂಟ್ ಆಗಿದ್ದಾರೆ, ತುಂಬಾ ಚೆನ್ನಾಗಿಲ್ಲ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಅವರ ಒಂದು ಎಮೋಷನ್ ನ ಹೊರ ಹಾಕ್ತಾ ಇದ್ದಾರೆ. ವಿಶೇಷವಾಗಿ ಸೀರಿಯಲ್ ಅಲ್ಲಿ ಯಾರಾದ್ರೂ ಸ್ಟ್ರಾಂಗೆಸ್ಟ್ ಕ್ಯಾರೆಕ್ಟರ್ ಮಾಡ್ತಾ ಇದ್ರು, ಸ್ಟ್ರಾಂಗೆಸ್ಟ್ ಒಂದು ಕಂಟೆಂಟ್ ಅಂತ ಅನ್ಕೊಂಡಿದ್ರು, ಕಂಟೆಸ್ಟೆಂಟ್ ಅಂತ ಅನ್ಕೊಂಡಿದ್ರು, ಅವರನ್ನೇ ತುಂಬಾ ಲೋ ಆಗ್ತಾ ಇದ್ದಾರೆ. ಯಾರೇ ಏನೇ ಅಂದ್ರೂ ತುಂಬಾ ಸ್ಮೈಲ್ ಕೊಡ್ತಾ ಇದ್ದಾರೆ. ಆಕ್ಚುಲಿ ಅವ್ರ ಕ್ಯಾರೆಕ್ಟರ್ ನ ಯಾರು ಡಿಸೈಡ್ ಮಾಡಿರ್ಲಿಲ್ಲ, ಈ ರೀತಿ ಇರ್ತಾರೆ, ಈ ರೀತಿ ಮಾಡ್ತಾರೆ, ಈ ರೀತಿ ಆಡ್ತಾರೆ ಅಂತ. ಅವ್ರು ಯಾರು, ಯಾಕೆ ಹಿಂಗ್ ಆಡ್ತಾರೆ, ಆ ಕಂಟೆಸ್ಟೆಂಟ್ ಯಾರು ಅಂತ ತಿಳ್ಕೋಣ. ದಯವಿಟ್ಟು ಚಾನಲ್ ಹೊಸ ನೋಡ್ತಾ ಇದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಿಗ್ ಬಾಸ್ ಬಗ್ಗೆ ತುಂಬಾ ಅಪ್ಡೇಟ್ ಸಿಗುತ್ತೆ ಗುರು ನಮ್ಮ ಚಾನಲ್ ಅಲ್ಲಿ. ದಯವಿಟ್ಟು ನೋಡಿ. ಮೊದಲೇದಾಗೆ ಆ ಕಂಟೆಸ್ಟೆಂಟ್ ಯಾರಲ್ಲ ಗುರು, ಗೌತಮಿ ಜಾಧವ್ ಅವರು. ಅವ್ರು ನೋಡ ಇರ್ತೀರ, ಸತ್ಯ ಧಾರಾವಾಹಿ ಸೀರಿಯಲ್ ಅಲ್ಲಿ ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಿರ್ತಾರೆ. ತೆಲುಗು ಸೀರಿಯಲ್ ಕೂಡ ಅದೇ ಕ್ಯಾರೆಕ್ಟರ್ ಮಾಡಿರ್ತಾರೆ. ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ ಆ ಸೀರಿಯಲ್ಸ್ ಅಲ್ಲಿ. ಅವ್ರ ಹೊರಗಡೆ ಬರುವ ಒಂದು ಪ್ರೋಮೋಸ್ ಆಗ್ಲಿ, ಒಂದು ಕ್ಯಾರೆಕ್ಟರ್ ಆಗ್ಲಿ, ಅವರ ಒಂದು ವ್ಯಕ್ತಿತ್ವ ಆಗ್ಲಿ, ನಾವು ಸೀರಿಯಲ್ಸ್ ಅಲ್ಲಿ ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾರೆ. ಬಟ್ ಬಿಗ್ ಬಾಸ್ ಅಲ್ಲಿ ಯಾಕೋ ಖಂಡಿತವಾಗ್ಲು ಸೀರಿಯಲ್ಸ್ ಅಲ್ಲಿ ತುಂಬಾ ಗಮ್ಮತ್ತಿದ್ರೆ ಬಿಗ್ ಬಾಸ್ ಮೇಲೆ ಸುಸ್ತು ಅಂತ ಹೇಳ್ಬೋದು. ಆ ರೀತಿ ಕಾಣ್ತಾ ಇದಾರೆ. ಖಂಡಿತವಾಗ್ಲು ಯಾರೇ ಏನಂದ್ರು ಮಾತು ಬೀಳ್ತಾ ಇದಾರೆ, ರಿಪ್ಲೈನೇ ಕೊಡ್ತಾ ಇಲ್ಲ, ಟಾಂಗೆ ಕೊಡ್ತಾ ಇಲ್ಲ, ಮಾತಿಗೆ ಮಾತು ಚೌಕಾಮಿಕಿ ನಡೀತಾನೆ ಇಲ್ಲ. ಏನೇ ಅಂದ್ರು ಸ್ಮೈಲ್ ಕೊಡ್ತಾ ಇದಾರೆ. ಇವ್ರ ಕ್ಯಾರೆಕ್ಟರ್ ಏನು, ಇವ್ರ ರಿಯಲ್ ಕ್ಯಾರೆಕ್ಟರ್ ಇದೇನಾ, ಇನ್ನು ಮುಂದೆನೆ ವಾಪಸ್ ಬರುತ್ತಾ, ಇವ್ರ ರಿಯಲಿಸ್ಟಿಕ್ ಕ್ಯಾರೆಕ್ಟರ್ ಮುಂದೆ ವಾಪಸ್ ಬರುತ್ತಾ ಅಂತ ತುಂಬಾ ಜನ ಕಾಯ್ತಾ ಇದ್ದಾರೆ. ಖಂಡಿತವಾಗ್ಲು ನಾನು ಅಬ್ಸರ್ವ್ ಮಾಡಿದಿಷ್ಟೇ, ಅವ್ರ ಸೀರಿಯಲ್ಸ್ ಅಲ್ಲಾಗ್ಲಿ, ಅವ್ರ ಒಂದು ಕ್ಯಾರೆಕ್ಟರ್ ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ತುಂಬಾ ಒಂದು ಎಂಟ್ರಿಗೂ ನೋಡಿದಾಗ ತುಂಬಾ ಸ್ಟ್ರಾಂಗ್ ಆಗಿರ್ತಾರೆ. ತುಂಬಾ ಎಮೋಷನ್ ಆಗಿರಲ್ಲ ಇವರು. ಯಾವುದೇ ಕಾರಣಕ್ಕೂ ಯಾರೇ ಒಂದು ಮಾತಂದ್ರು ಆ ಮಾತಿಗೆ ರಿಪ್ಲೈ ಕೊಡ್ತಾರ ಅಂತ ಹೇಳಿ ನಾನ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಆ ರೀತಿ ಕಾಣ್ತಾ ಇಲ್ಲ ಗುರು. ಒಂದು ನಾಮಿನೇಷನ್ಸ್ ಅಂತ ಬಂದಾಗ ತುಂಬಾ ಜನ ಅವ್ರ ಹೆಸರು ತಗೊಂಡಾಗನು ನೀವು ಕೇಳ್ತಾ ಇದ್ರಾ, ಯಮುನಾ ಆಂಟಿ ಕೇಳೇ ಇರ್ತಾರ, ನೋಡೇ ಇರ್ತಾರ ಬಿಗ್ ಬಾಸ್ ಸೀಸನ್ 11ರಲ್ಲಿ. ಅವ್ರು ಹೇಳ್ತಾ ಇದಾರೆ ನರಕ ನಿವಾಸಿಗಳ ಹತ್ರ ಮಾತಾಡಿದ್ರೆ ನಾಮಿನೇಟ್ ಮಾಡ್ತೀನಂತ. ಏನ್ ಮಾತು ಗುರು ಇದು? ಖಂಡಿತವಾಗ್ಲು ಅಂದ್ರೆ ಜನ ಅದು ಮಾತಾಡದೆ ತಪ್ಪು ಅನ್ನೋ ಒಂದು ಲೆಕ್ಕಕ್ಕೆ ಬಂದ್ಬಿಟ್ಟಿದ್ದಾರೆ ಯಮುನಾ ಆಂಟಿ ಅವರು. ತುಂಬಾ ಓವರ್ ಮಾಡ್ತಾ ಇದಾರಂತ ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ, ನನ್ನ ಒಂದು ಅನಿಸಿಕೆ ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಹೇಗೆ ಅನಿಸ್ತಿದೆ ಯಮುನಾ ಆಂಟಿ ಬಗ್ಗೆ ಕಮೆಂಟ್ ಮಾಡಿ. ಖಂಡಿತವಾಗ್ಲು ಇದಂತೂ ತಪ್ಪು ಅನ್ಸುತ್ತೆ ನನ್ನ ಪ್ರಕಾರ. ಏನಕ್ಕಂದ್ರೆ ಒಂದು ವ್ಯಕ್ತಿ ಗುರು, ನಾವು ಒಂದು ಸ್ವರ್ಗದಲ್ಲಿ ಇದೀವಿ, ನೀವು ನರಕದಲ್ಲಿ ಇದ್ದೀರಾ, ಓಕೆ, ಬಟ್ ಮಾತಾಡಿದ್ರೆ ತಪ್ಪು ಅಂದ್ರೆ ಹೆಂಗೆ ಹೇಳಿ? ಆ ಕಾರಣನೇ ಇಟ್ಕೊಂಡು ನಾಮಿನೇಟ್ ಮಾಡ್ತೀನಂದ್ರೆ ಜನ ಒಪ್ಪಕ್ಕೆ ತಯಾರಿಲ್ಲ. ಇಲ್ಲಿ ತುಂಬಾ ಜನ ಒಂದು ಗೋಲ್ಡ್ ಸುರೇಶ್ ವಿಷಯ ತಗೊಂಡಾಗ್ಲು ಅದೇ ಮಾತು ಬಂತು. ಏನಕ್ಕಂದ್ರೆ ಅವರು ಒಂದು ಗೋಲ್ಡ್ ಹಾಕೊಂಡಿದ್ಕೆ, ನೀವು ಗೋಲ್ಡ್ ಎದಕ್ಕೆ ಹಾಕೊಂತೀರಾ, ತಗೊಂಡಾಗೆಲ್ಲ ಮನೆ ನಿಲ್ಬೋದಲ್ಲ ಅಂತ. ಒಂದು ಕ್ವಶನ್ ಹೇಳ ನಿಮ್ಗೆ, ಒಂದು ಆನ್ಸರ್ ಹೇಳ. ಅವ್ರು ಒಂದ್ ವೇಳೆ ಗೋಲ್ಡ್ ಹಾಕೊಂಡ್ ತಿರ್ಲಿಲ್ಲ ಅಂದ್ರೆ ಅವ್ನು ಬಿಗ್ ಬಾಸ್ ಯಾರು ಕಳ್ಕೊಂತಿರ್ಲಿಲ್ಲ, ಯಾರು ಬಾಪ ಅಂತ ಕರಿತಾನೆ ಇರ್ಲಿಲ್ಲ. ಅವ್ರ ಸಿರಿ ಸಂಪತ್ತಾಗ್ಲಿ, ಅವ್ರ ಒಂದು ವ್ಯಕ್ತಿತ್ವ ಆಗ್ಲಿ, ಅವ್ರ ಒಂದು ಪಾಪ್ಯುಲಾರಿಟಿ ಆಗ್ಲಿ ಗೊತ್ತಾಗ್ತಾನೆ ಇರ್ಲಿಲ್ಲ. ಆ ರೀತಿಯಾಗಿ ಒಂದು ವ್ಯಕ್ತಿ ಏನೇ ಮಾಡಿದ್ರು ತೋರ್ಸ್ಕೊಂಡ್ಲೇಬೇಕು, ಅದು ತೋರ್ಸ್ಕೊಂಡ್ರೆ ಸತ್ಯ. ಈ ರೀತಿಯಾಗಿ ಹಲವಾರು ವಿಷಯಗಳಲ್ಲಿ ಕೆಲವು ವಿಷಯಗಳು ಬಂದಾಗ ಯಮುನಾ ಆಂಟಿ ಅವರು ತುಂಬಾ ಒಂದು ರೂಲ್ಸ್ ಫಾಲೋ ಮಾಡ್ತಾರೆ. ಮಾನವೀಯತೆ ಬಗ್ಗೆ ಬಂದಾಗ ರೂಲ್ಸ್ ಯಾವ್ದು ಫಾಲೋ ಆಗಲ್ಲ ಅಂತ ನನ್ನ ಅನ್ಸಿಕೆ. ಮತ್ತು ಗೌತಮಿ ಜಾಧವ್ ಅವರು ನೀವ್ ಅನ್ಸಿದ ಮಟ್ಟಿಗೆ ಸೈಲೆಂಟ್ ಆಗಿದಾರ, ಇಲ್ಲ ಅವ್ರ ವ್ಯಕ್ತಿತ್ವ ಮುಂದಿನ ಎಪಿಸೋಡ್ ಗಳಲ್ಲಿ ಕ್ಲಿಯರ್ ಆಗುತ್ತಾ, ಓಪನ್ ಆಗ್ತಾರ ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.